ನಮಸ್ಕಾರ ಸ್ನೇಹಿತರೆ, MAS ವೈಬ್ಸ್ ಆ್ಯಂಡ್ ಶಾರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ. ಇಂದು ನಾವು ಪ್ರತಿಯೊಬ್ಬ ರಾಯರ ಭಕ್ತನ ಮನಸ್ಸಿನಲ್ಲಿ ಮೂಡುವ ಒಂದು ವಿಶೇಷ ಪ್ರಶ್ನೆಯ ಕುರಿತು ತಿಳಿದುಕೊಳ್ಳೋಣ. ಹಾಗಾದರೆ ರಾಯರು ಯಾರ ಮನೆಗೆ ಬರುತ್ತಾರೆ? ಗುರುಗಳ ಕೃಪೆ ಯಾವ ಮನೆಯ ಮೇಲೆ ಇರುತ್ತದೆ? ಯಾವ ಮನೆಯಲ್ಲಿ ರಾಯರ ಆಶೀರ್ವಾದ ನೆಲೆಸಿರುತ್ತದೆ? ಸ್ನೇಹಿತರೆ, ಈ ಪ್ರಶ್ನೆಗೆ ನೇರವಾಗಿ ಕಣ್ಣಾರೆ ತೋರಿಸಬಹುದಾದ ಉತ್ತರ ಇಲ್ಲ. ಆದರೆ ರಾಯರ ಜೀವನ, ಅವರ ಉಪದೇಶಗಳು ಮತ್ತು ಭಕ್ತರ ಆಧ್ಯಾತ್ಮಿಕ ಅನುಭವಗಳ ಆಧಾರದ ಮೇಲೆ ಕೆಲವು ಲಕ್ಷಣಗಳನ್ನು ವಿವರಿಸಲಾಗುತ್ತದೆ. ಈ ವಿಡಿಯೋದಲ್ಲಿ ನೀಡಲಾಗುವ ವಿಷಯಗಳು ಭಕ್ತರ ನಂಬಿಕೆ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯದ ದೃಷ್ಟಿಕೋನದಿಂದ ಆಗಿವೆ. ಬನ್ನಿ, ಗುರುಗಳ ಕೃಪೆ ನೆಲೆಸಿರುವ ಮನೆಯ 9 ಲಕ್ಷಣಗಳು ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೆಯದಾಗಿ ಪ್ರತಿದಿನ ದೇವರ ಸ್ಮರಣೆ ನಡೆಯುವ ಮನೆ. ಯಾವ ಮನೆಯಲ್ಲಿ ಪ್ರತಿದಿನ ದೇವರ ನಾಮಸ್ಮರಣೆ ಕೇಳಿಸುತ್ತದೆಯೋ, ಯಾವ ಮನೆಯಲ್ಲಿ ಬೆಳಿಗ್ಗೆ ಅಥವಾ ಸಂಜೆಯ ದೀಪ ಬೆಳಗಿಸಲಾಗುತ್ತದೆಯೋ, ಯಾವ ಮನೆಯಲ್ಲಿ ಮಕ್ಕಳು ದೇವರ ಹೆಸರನ್ನು ಕೇಳುತ್ತಾ ಬೆಳೆದು ಬರುತ್ತಾರೋ ಅಂತಹ ಮನೆ ಆಧ್ಯಾತ್ಮಿಕ ವಾತಾವರಣ ಹೊಂದಿರುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಅದು ದೊಡ್ಡ ಪೂಜೆಯಾಗಿರಬೇಕೆಂದಿಲ್ಲ. ಒಂದು ಸಣ್ಣ ದೀಪ, ಒಂದು ಮಂತ್ರ, ಒಂದು ಪ್ರಾರ್ಥನೆ, ಒಂದು ಕ್ಷಣದ ನಿಶಬ್ದ ಭಕ್ತಿ ಇಷ್ಟೇ ಸಾಕು. ಅಂತಹ ಮನೆಯಲ್ಲಿ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಒಗ್ಗಟ್ಟು ಮತ್ತು ಜೀವನಕ್ಕೆ ದಾರಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಹಿರಿಯರಿಗೆ ಗೌರವ ಇರುವ ಮನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಧರ್ಮ ಮತ್ತು ವಿನಯವನ್ನು ಬೋಧಿಸಿದರು. ಹಿರಿಯರಿಗೆ ಗೌರವ ನೀಡುವ ಮನೆಯಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ಅಲ್ಲಿ ಕೋಪಕ್ಕಿಂತ ಕೃತಜ್ಞತೆ ಹೆಚ್ಚಿರುತ್ತದೆ. ಮಾತಿನಲ್ಲಿ ಮೃದುತ್ವ, ವರ್ತನೆಯಲ್ಲಿ ವಿನಯ ಮತ್ತು ನಿರ್ಧಾರಗಳಲ್ಲಿ ಜವಾಬ್ದಾರಿ ಕಾಣಿಸುತ್ತದೆ. ಅಂತಹ ಮನೆಯ ಮೇಲೆ ಗುರುಗಳ ಅನುಗ್ರಹ ಇರುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಅನ್ನವೇ ಪರಬ್ರಹ್ಮ ಎಂದು ನಮ್ಮ ಸಂಪ್ರದಾಯ ಹೇಳುತ್ತದೆ. ಅನ್ನವನ್ನು ವ್ಯರ್ಥ ಮಾಡದ ಮನೆ, ಹಸಿದವರಿಗೆ ಸಾಧ್ಯವಾದಷ್ಟು ಅನ್ನ ನೀಡುವ ಮನೆ, ಅತಿಥಿಯನ್ನು ದೇವರಂತೆ ಗೌರವಿಸುವ ಮನೆ, ಅಂತಹ ಮನೆಗೆ ವಿಶೇಷ ಪುಣ್ಯ ಸಿಗುತ್ತದೆ ಎಂದು ನಂಬಿಕೆ ಇದೆ. ಅಲ್ಲಿ ಆಹಾರ ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ಅದು ಸೇವೆಯ ರೂಪವಾಗಿರುತ್ತದೆ. ಇನ್ನು ಸುಳ್ಳು ಮತ್ತು ಮೋಸಕ್ಕೆ ಅವಕಾಶ ಕೊಡದ ಮನೆ. ರಾಯರ ಜೀವನ ಸತ್ಯ ಮತ್ತು ಧರ್ಮದ ಪ್ರತೀಕ. ಸುಳ್ಳು, ಮೋಸ, ಅನ್ಯಾಯ ಇವುಗಳಿಂದ ದೂರವಿರುವ ಪ್ರಯತ್ನಿಸುವ ಮನೆ. ಪ್ರಾಮಾಣಿಕವಾಗಿ ಬದುಕಲು ಶ್ರಮಿಸುವ ಮನೆ. ಸಣ್ಣ ವಿಷಯದಲ್ಲೂ ಸತ್ಯವನ್ನು ಪಾಲಿಸುವುದು, ಅದು ಆಧ್ಯಾತ್ಮಿಕವಾಗಿ ಬೆಳೆಯುವ ಮನೆ. ಅಂತಹ ಮನೆಯಲ್ಲಿ ಆತ್ಮಸಂತೋಷ ಮತ್ತು ನಂಬಿಕೆ ಸದಾ ಉಳಿಯುತ್ತದೆ. ಸ್ನೇಹಿತರೆ, ಕಷ್ಟದಲ್ಲಿಯೂ ಭಕ್ತಿ ಬಿಡದ ಕೆಲವು ಇದ್ದಾವೆ. ಭಕ್ತಿ ಎಂದರೆ ಕೇವಲ ಸುಖದಲ್ಲಿರುವಾಗ ಮಾಡುವ ಪೂಜೆ ಅಲ್ಲ. ಕಷ್ಟ ಬಂದಾಗಲೂ ಗುರುಗಳೇ ನನಗೆ ಧೈರ್ಯ ಕೊಡಿ, ನನ್ನನ್ನು ಸರಿಯಾದ ದಾರಿಗೆ ನಡೆಸಿ ಎಂದು ಪ್ರಾರ್ಥಿಸುವ ಮನಸ್ಸೇ ನಿಜವಾದ ಭಕ್ತಿಯ ಲಕ್ಷಣವಾಗಿದೆ. ಭಕ್ತರ ನಂಬಿಕೆಯ ಪ್ರಕಾರ ಅಂತಹ ವಿಶ್ವಾಸವನ್ನು ಗುರುಗಳು ಎಂದಿಗೂ ಕೈಬಿಡುವುದಿಲ್ಲ. ಕಷ್ಟವೇ ಭಕ್ತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಸ್ನೇಹಿತರೆ, ಧನ, ಹುದ್ದೆ, ವಿದ್ಯೆ ಇವು ಜೀವನದಲ್ಲಿ ಬರಬಹುದು. ಆದರೆ ವಿನಯವೇ ದೊಡ್ಡ ಸಂಪತ್ತು. ನಾನು ಎಂಬ ಭಾವನೆ ಕಡಿಮೆಯಾಗಿ ಎಲ್ಲವೂ ದೇವರ ಕೃಪೆ ಎನ್ನುವ ಮನೋಭಾವ ಇರುವ ಮನೆಯಲ್ಲಿ ಶಾಂತಿ ಹೆಚ್ಚಿರುತ್ತದೆ. ಅಹಂಕಾರ ಕಡಿಮೆಯಾದಷ್ಟು ಸಂಬಂಧಗಳು ಗಟ್ಟಿಯಾಗುತ್ತವೆ ಮತ್ತು ಮನಸ್ಸು ಹಗುರವಾಗುತ್ತವೆ. ರಾಯರ ಜೀವನ ಸೇವೆಯ ಸಂದೇಶವನ್ನು ನೀಡುತ್ತದೆ. ಬಡವರಿಗೆ ಸಹಾಯ ಮಾಡುವುದು, ರೋಗಿಗಳಿಗೆ ಧೈರ್ಯ ತುಂಬುವುದು, ಮಕ್ಕಳ ವಿದ್ಯೆಗೆ ಬೆಂಬಲ ನೀಡುವುದು, ಒಂದು ಒಳ್ಳೆಯ ಮಾತು ಹೇಳುವುದು, ಸಂಕಷ್ಟದಲ್ಲಿರುವವರಿಗೆ ನೆರವಾಗುವುದು ಇವುಗಳು ಸೇವೆಯೇ. ಇಂತಹ ಮನೆಯಲ್ಲಿ ದಯೆ, ಕರುಣೆ ಮತ್ತು ಮಾನವೀಯತೆ ನೆಲೆಸಿರುತ್ತದೆ. ಸ್ನೇಹಿತರೆ, ವಾರಕ್ಕೊಮ್ಮೆ ಆದರೂ ಕುಟುಂಬದ ಎಲ್ಲರೂ ಸೇರಿ ಕೆಲವು ನಿಮಿಷ ಪ್ರಾರ್ಥನೆ ಮಾಡಿದರೆ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತದೆ. ಮಕ್ಕಳಲ್ಲಿ ಸಂಸ್ಕಾರ ಬೆಳೆಯುತ್ತದೆ. ಪತಿ ಪತ್ನಿ ನಡುವೆ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚುತ್ತದೆ. ಕುಟುಂಬದಲ್ಲಿ ಒಗ್ಗಟ್ಟು ಮತ್ತು ಪ್ರೀತಿ ಗಟ್ಟಿಯಾಗುತ್ತದೆ. ಇದನ್ನು ಅನೇಕ ಭಕ್ತರು ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಅಭ್ಯಾಸವೆಂದು ಪರಿಗಣಿಸುತ್ತಾರೆ.
ಸ್ನೇಹಿತರೆ, ಇದು ಅತ್ಯಂತ ಮುಖ್ಯ. ರಾಯರ ಫೋಟೋ ಇಡುವುದು ಒಳ್ಳೆಯದು, ಮಂತ್ರ ಜಪಿಸುವುದು ಒಳ್ಳೆಯದು, ಆದರೆ ಅವರ ಉಪದೇಶವನ್ನು ಜೀವನದಲ್ಲಿ ಪಾಲಿಸುವುದೇ ನಿಜವಾದ ಗುರುಭಕ್ತಿ. ಸತ್ಯವಾಗಿ ಬದುಕುವುದು, ಧರ್ಮವನ್ನು ಪಾಲಿಸುವುದು, ಯಾರಿಗೂ ಅನಗತ್ಯವಾಗಿ ನೋವು ಕೊಡದಿರುವುದು, ಕ್ಷಮಿಸುವ ಗುಣ ಬೆಳೆಸಿಕೊಳ್ಳುವುದು, ಅಹಂಕಾರವನ್ನು ತ್ಯಜಿಸುವುದು ಇವೇ ಗುರುಗಳಿಗೆ ಅತ್ಯಂತ ಪ್ರಿಯವಾದ ಗುಣಗಳು. ಸ್ನೇಹಿತರೆ, ಒಂದು ಸಣ್ಣ ಕಥೆ ಇದೆ. ಒಮ್ಮೆ ಒಬ್ಬ ಭಕ್ತನು ಕೇಳಿದನು, ಗುರುಗಳೇ, ನಾನು ನಿಮ್ಮ ಕೃಪೆಗೆ ಪಾತ್ರನಾಗುವುದು ಹೇಗೆ? ಉತ್ತರವಾಗಿ ಒಬ್ಬ ಹಿರಿಯ ಹೇಳಿದರು, ನಿನ್ನ ಮನೆಯನ್ನು ದೇವಾಲಯವನ್ನಾಗಿ ಮಾಡು. ಭಕ್ತನು ಆಶ್ಚರ್ಯದಿಂದ ಕೇಳಿದ, ಅದಕ್ಕಾಗಿ ದೊಡ್ಡ ಮಂಟಪ ಕಟ್ಟಬೇಕೇ? ಹಿರಿಯರು ನಗುತ್ತಾ ಹೇಳಿದರು, ಇಲ್ಲ, ನಿನ್ನ ಮಾತಿನಲ್ಲಿ ಸತ್ಯ ಇರಲಿ, ನಿನ್ನ ಕೈಯಲ್ಲಿ ದಾನ ಇರಲಿ, ನಿನ್ನ ಹೃದಯದಲ್ಲಿ ದಯೆ ಇರಲಿ, ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಇರಲಿ, ನಿನ್ನ ಜೀವನದಲ್ಲಿ ಶುದ್ಧತೆ ಇರಲಿ, ಅಷ್ಟೇ ಸಾಕು. ಆ ಮಾತು ಕೇಳಿದ ಭಕ್ತನ ಕಣ್ಣಿನಲ್ಲಿ ನೀರು ತುಂಬಿತು. ಆ ದಿನದಿಂದ ಅವನು ದೊಡ್ಡ ಆಚರಣೆಗಳಿಗಿಂತ ಒಳ್ಳೆಯ ಜೀವನಕ್ಕೆ ಹೆಚ್ಚು ಮಹತ್ವ ನೀಡಿದನು. ಸ್ನೇಹಿತರೆ, ರಾಯರು ಯಾವ ಮನೆಗೆ ಬರುತ್ತಾರೆ ಎಂಬ ಪ್ರಶ್ನೆಗೆ ಭಕ್ತರ ನಂಬಿಕೆಯ ಪ್ರಕಾರ ಉತ್ತರ ಒಂದೇ. ಭಕ್ತಿ, ದಯೆ, ಸತ್ಯ, ಸೇವೆ, ಗುರುಸ್ಮರಣೆ ಇರುವ ಮನೆಗೆ ಬಂದೇ ಬರುತ್ತಾರೆ. ನಮ್ಮ ಮನೆ ಕೂಡ ಅಂತಹ ಮನೆಯಾಗಲಿ ಎಂದು ಪ್ರತಿದಿನ ಪ್ರಾರ್ಥಿಸೋಣ. ಒಟ್ಟಾಗಿ ಭಕ್ತಿಯಿಂದ ಜಪಿಸೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ನಿಮ್ಮ ಮನೆ, ಕುಟುಂಬ ಮತ್ತು ಜೀವನದ ಮೇಲೆ ಸದಾ ಇರಲಿ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಧನ್ಯವಾದಗಳು.